ವೀಕ್ಷಕರೇ, ಒಮ್ಮೆ ಕಲ್ಪಿಸಿಕೊಳ್ಳಿ, ಒಂದು ಪ್ರಾಚೀನ ನಗರದ ಅವಶೇಷಗಳ ನಡುವೆ ನಡೆಯುತ್ತಿದ್ದೀರಾ. ಎಲ್ಲೆಲ್ಲೂ ಕಲ್ಲಿನ ಕಟ್ಟಡಗಳು, ಧ್ವಂಸಗೊಂಡ ಅರಮನೆಗಳು, ಮೌನವಾಗಿ ನಿಂತಿರುವ ದೇವಾಲಯಗಳು. ಆದರೆ ಅದೇ ನೆಲದ ಕೆಳಗೆ ಸಾವಿರಾರು ಕೋಟಿ ರೂಪಾಯಿಗಳ ಖಜಾನೆ ಹೂತಿರಬಹುದು. ಮತ್ತು ಆ ಖಜಾನೆಗಾಗಿ ಇಂದಿಗೂ ಜನರು ರಹಸ್ಯವಾಗಿ ಹುಡುಕಾಟ ನಡೆಸುತ್ತಿರಬಹುದು. ಇದು ಯಾವುದೇ ಸಿನಿಮಾದ ಕಥೆಯಲ್ಲ. ಇದು ಕರ್ನಾಟಕದ ಹೆಮ್ಮೆ, ವಿಶ್ವಪ್ರಸಿದ್ಧ ಹಂಪಿಯ ಕತೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ಹಂಪಿ ಇಂದು ಕಲ್ಲುಗಳ ನಗರವಾಗಿ ಉಳಿದಿದೆ. ಆದರೆ ಒಂದು ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅಸಂಖ್ಯಾತ ಚಿನ್ನ ವಜ್ರಾಭರಣಗಳು ಎಲ್ಲಿಗೆ ಹೋದವು? ಅವುಗಳನ್ನು ಯಾರು ತೆಗೆದುಕೊಂಡರು? ಅಥವಾ ಅವು ಇಂದಿಗೂ ಹಂಪಿಯ ನೆಲದ ಕೆಳಗೆ ಹೂತು ಹೋಗಿವೆಯೇ? ಬನ್ನಿ, ಹಂಪಿಯ ಕಣ್ಮರೆಯಾದ ಖಜಾನೆಯ ರಹಸ್ಯವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಇಂದು ನಾವು ನೋಡುವ ಹಂಪಿ ಕೇವಲ ಒಂದು ಪುರಾತನ ಅವಶೇಷ. ಆದರೆ ಸುಮಾರು 500 ವರ್ಷಗಳ ಹಿಂದೆ ಇದು ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಪೋರ್ಚುಗೀಸ್ ಪ್ರವಾಸಿಗ ಡೊಮಿಂಗೋ ಫೇಸ್ ಹಂಪಿಯನ್ನು ನೋಡಿ ಹೀಗೆ ಬರೆದಿದ್ದಾನೆ: ನಾನು ಇಷ್ಟೊಂದು ದೊಡ್ಡ ಮತ್ತು ಶ್ರೀಮಂತ ನಗರವನ್ನು ಜೀವನದಲ್ಲಿ ನೋಡಿಲ್ಲವೆಂದು. ಅಂದಿನ ಮಾರುಕಟ್ಟೆಗಳಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಮತ್ತು ಮುತ್ತು ರತ್ನಗಳು ಸಾಮಾನ್ಯ ವಸ್ತುಗಳಂತೆ ಮಾರಾಟವಾಗುತ್ತಿದ್ದವು ಎಂದು ಹೇಳಲಾಗುತ್ತದೆ. ಕಲ್ಪನೆ ಮಾಡಿ, ಇಂದು ನಾವು ತರಕಾರಿ ಖರೀದಿಸುವಂತೆ ಆಗ ಜನರು ಅಮೂಲ್ಯ ರತ್ನಗಳನ್ನು ಖರೀದಿಸುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಖಜಾನೆ ಎಷ್ಟು ದೊಡ್ಡದಿತ್ತು ಅಂದರೆ ಅದರ ಸಂಪತ್ತಿನ ಲೆಕ್ಕವನ್ನು ಯಾರು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ವೀಕ್ಷಕರೇ, ಈ ಸಂಪತ್ತು ಒಂದೇ ಒಂದು ದಿನದಲ್ಲಿ ಮಾಯವಾಗಲಿಲ್ಲ. ಅದರ ಹಿಂದೆ ಒಂದು ಭಯಾನಕವಾದ ಕತೆ ಇದೆ, ಹೇಳ್ತೀವಿ ಕೇಳಿ. 1565ರ ತಾಳಿಕೋಟೆ ಯುದ್ಧ ಭಾರತದ ಇತಿಹಾಸವನ್ನೇ ಬದಲಿಸಿದ ಯುದ್ಧವದು. ವಿಜಯನಗರ ಸಾಮ್ರಾಜ್ಯದ ಶಕ್ತಿಶಾಲಿ ಸೇನೆ 5 ಸುಲ್ತಾನರ ಒಕ್ಕೂಟದ ವಿರುದ್ಧ ಹೋರಾಟ ಮಾಡುತ್ತಿತ್ತು. ಮೊದಲಿಗೆ ವಿಜಯನಗರ ಸೇನೆ ಮೇಲುಗೈ ಸಾಧಿಸಿತು. ಆದರೆ ಒಂದು ದ್ರೋಹ ಎಲ್ಲವನ್ನೂ ಬದಲಿಸಿತು. ವಿಜಯನಗರದ ಪ್ರಮುಖ ಸೇನಾಧಿಕಾರಿಗಳು ಶತ್ರುಗಳ ಕಡೆ ಸೇರಿದ್ದರು ಎನ್ನಲಾಗುತ್ತದೆ. ಕೆಲವೇ ಗಂಟೆಗಳಲ್ಲಿ ವಿಜಯನಗರದ ಗೆಲುವು ಸೋಲಾಗಿ ಬದಲಾಯಿತು. ಇಡೀ ರಾಜ್ಯವೇ ನಡುಗಿತು. ಈ ಸುದ್ದಿ ಹಂಪಿಗೆ ತಲುಪುತ್ತಿದ್ದಂತೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಯಿತು. ರಾಜ್ಯ ಮನೆತನ ಮತ್ತು ಅಧಿಕಾರಿಗಳು ಸಾಧ್ಯವಾದಷ್ಟು ಖಜಾನೆಯನ್ನು ತೆಗೆದುಕೊಂಡು ನಗರವನ್ನು ತೊರೆಯಲು ಆರಂಭಿಸಿದರು. ಆದರೆ ಸಮಸ್ಯೆ ಏನೆಂದರೆ ಖಜಾನೆ ಅಷ್ಟು ದೊಡ್ಡದಾಗಿತ್ತು, ಅದನ್ನು ಸಂಪೂರ್ಣವಾಗಿ ಸಾಗಿಸಲು ಸಾಧ್ಯವೇ ಇರಲಿಲ್ಲ. ಇಲ್ಲಿಂದಲೇ ವಿಜಯನಗರದ ರಹಸ್ಯ ಆರಂಭವಾಗುತ್ತದೆ. ಇತಿಹಾಸಕಾರರ ಪ್ರಕಾರ ನೂರಾರು ಆನೆಗಳು, ಸಾವಿರಾರು ಕುದುರೆಗಳು, ಖಜಾನೆ ತುಂಬಿದ ರಥಗಳು ನಗರದಿಂದ ಹೊರಟವು. ಆದರೆ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗಲು ಅವರಿಗೆ ಸಮಯ ಸಿಕ್ಕಿರಲಿಲ್ಲ. ಯುದ್ಧದಲ್ಲಿ ಗೆದ್ದ ಸೇನೆಗಳು ಹಂಪಿಯನ್ನು 6 ತಿಂಗಳ ಕಾಲ ಲೂಟಿ ಮಾಡಿದವು. ದೇವಾಲಯಗಳು, ಅರಮನೆಗಳು, ಖಜಾನೆ ಕೊಠಡಿಗಳು ಎಲ್ಲವೂ ಧ್ವಂಸಗೊಂಡವು. ಆದರೆ ಒಂದು ಪ್ರಶ್ನೆ ಇಂದಿಗೂ ಉಳಿದಿದೆ: ಹಂಪಿಯಲ್ಲಿ ಇದ್ದ ಸಂಪತ್ತಿನ ಪ್ರಮಾಣವನ್ನು ನೋಡಿದರೆ ಲೂಟಿ ಮಾಡಲ್ಪಟ್ಟ ಚಿನ್ನಕ್ಕಿಂತ ಹೆಚ್ಚು ಸಂಪತ್ತು ಕಾಣೆಯಾಗಿರುವಂತೆ ತೋರುತ್ತದೆ. ಹಾಗಾದರೆ ಉಳಿದ ಖಜಾನೆ ಎಲ್ಲಿಗೆ ಹೋಯಿತು? ಕೆಲವೊಬ್ಬರು ಹೇಳುತ್ತಾರೆ ರಾಜರು ಅದನ್ನು ಗುಪ್ತ ಸುರಂಗಗಳಲ್ಲಿ ಅಡಗಿಸಿಟ್ಟಿದ್ದರು. ಇನ್ನು ಕೆಲವರು ಹೇಳುತ್ತಾರೆ ತುಂಗಭದ್ರಾ ನದಿಯ ಸುತ್ತಮುತ್ತ ಎಲ್ಲೋ ಹೂತು ಹಾಕಲಾಗಿದೆ ಅಂತ. ಮತ್ತೆ ಕೆಲವರು ದೇವಾಲಯಗಳ ಕೆಳಗೆ ರಹಸ್ಯ ಕೊಠಡಿಗಳಿವೆ, ಅಲ್ಲಿ ಚಿನ್ನಾಭರಣಗಳನ್ನು ಅವಿತಿಡಲಾಗಿದೆ ಎಂದು. ಇಂದು ಕೂಡ ಹಂಪಿಯ ಸುತ್ತಮುತ್ತ ಖಜಾನೆ ಹುಡುಕುವವರ ಕಥೆಗಳು ಕೇಳಿಬರುತ್ತವೆ. ರಾತ್ರಿಯ ಸಮಯದಲ್ಲಿ ಕೆಲವರು ರಹಸ್ಯವಾಗಿ ಅಗೆದು ನೋಡುತ್ತಾರೆ. ಕೆಲವರಿಗೆ ಹಳೆಯ ನಾಣ್ಯಗಳು ಸಿಕ್ಕಿವೆ, ಕೆಲವರಿಗೆ ಅಮೂಲ್ಯ ವಸ್ತುಗಳು ಸಿಕ್ಕಿವೆ ಎನ್ನುವ ವದಂತಿಗಳಿವೆ. ಆದರೆ ಸಾವಿರಾರು ಕೋಟಿ ರೂಪಾಯಿಗಳ ಖಜಾನೆ ಯಾರಿಗೂ ಸಿಕ್ಕಿಲ್ಲ. ಪುರಾತತ್ವ ಇಲಾಖೆಗೂ ಕೂಡ ಇದೊಂದು ಸವಾಲಾಗಿದೆ. ಹಂಪಿಯಲ್ಲಿ ಅನೇಕ ಪ್ರದೇಶಗಳು ಇನ್ನೂ ಸಂಪೂರ್ಣವಾಗಿ ಪರಿಶೀಲನೆಯಾಗಿಲ್ಲ ಎಂದು ಹೇಳಲಾಗುತ್ತೆ. ಅಂದರೆ ರಹಸ್ಯ ಇನ್ನೂ ಜೀವಂತವಾಗಿದೆ. ಆದರೆ ಇದು ಕೇವಲ ಚಿನ್ನದ ಕಥೆಯಲ್ಲ, ಒಂದು ಇತಿಹಾಸ ನಶಿಸಿ ಹೋದ ಕತೆ. ವೀಕ್ಷಕರೇ, ನಾವು ತಪ್ಪಾದ ಪ್ರಶ್ನೆಯನ್ನು ಕೇಳುತ್ತಿದ್ದೀವ.
ಹಂಪಿಯ ನಿಜವಾದ ಖಜಾನೆಗಳೆಂದರೆ ಚಿನ್ನ ಮತ್ತು ವಜ್ರವೇ, ಅಥವಾ ಇಂದಿಗೂ ಉಳಿದಿರುವ ಅದರ ಅದ್ಭುತ ವಾಸ್ತುಶಿಲ್ಪವೇ. ಒಂದು ಸಾಮ್ರಾಜ್ಯ ಪತನಗೊಂಡು ನೂರಾರು ವರ್ಷಗಳು ಕಳೆದರೂ ಕೂಡ ಅದರ ಕಥೆಗಳು ಹಾಗೇ ಉಳಿದಿವೆ, ಅದರ ಕಲೆ ಉಳಿದಿವೆ, ಅದರ ಸಂಸ್ಕೃತಿ ಉಳಿದಿದೆ ಮತ್ತು ಅದರ ರಹಸ್ಯಗಳು ಇಂದಿಗೂ ಉಳಿದಿವೆ. ಬಹುಶಃ ಅದೇ ನಿಜವಾದ ಹಂಪಿಯ ಖಜಾನೆಯಾಗಿರಬಹುದು. ಆದರೆ ಸ್ನೇಹಿತರೆ, ಒಂದು ವೇಳೆ ನಾಳೆ ಹಂಪಿಯ ನೆಲದ ಕೆಳಗೆ ಸಾವಿರಾರು ಕೋಟಿ ರೂಪಾಯಿಗಳ ಖಜಾನೆ ಸಿಕ್ಕಿತು ಅಂದರೆ ನಿಮಗೆ ಆಶ್ಚರ್ಯವಾಗುತ್ತಾ? ಅಥವಾ ಇದು ಇಂದಿಗೂ ಎಲ್ಲೋ ಹೂತು ಹೋಗಿದೆ ಅಂತ ನೀವು ನಂಬ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.